ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಇಲ್ವಾ? ಮತ್ತೆ ನೆಲ ಜಲ ಭಾಷೆ ವಿಷಯದಲ್ಲಿ ಹೋರಾಟ. ಮಾರ್ಚ್ 22 ಕರ್ನಾಟಕ ಬಂದ್ ಆಗತ್ತಾ ಇಲ್ವಾ? ಈಗಾಗಲೇ ಕರೆ ಕೊಟ್ಟಂಗೆ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. 10 ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು 22ನೇ ತಾರೀಖಿಗೆ ಇಡೀ ರಾಜ್ಯವನ್ನ ಬಂದ್ ಮಾಡುವಂತಹ ಕರೆಯನ್ನ ಕೊಡಲಾಗಿದೆ. ಅನೇಕ ಬೇಡಿಕೆಗಳನ್ನ ಇಡಲಾಗಿದೆ. ಶನಿವಾರದ ಕರ್ನಾಟಕ ಬಂದ್ ಯಶಸ್ವಿ ಆಗುತ್ತಾ ಇಲ್ಲ ಈ ಪ್ರಶ್ನೆ ಸದ್ಯದ ಚರ್ಚೆ. ಬಂದ್ ಆದ್ರೂ ಕೂಡ ಆ ಬಂದ್ ಯಶಸ್ವಿ ಆಗುತ್ತಾ? ಕರ್ನಾಟಕ ಬಂದ್ ಆಗೇ ಆಗತ್ತೆ ಅಂತ ಹೋರಾಟಗಾರ ವಾಟಾಳ್ ಪಡೆ ಹೇಳ್ತಾ ಇದೆ. ರಾಜ್ಯದ ಸಂಘಟನೆಯ ಪ್ರಮುಖರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ಈಗಾಗಲೇ ಬೆಂಬಲ ಕೊಡಿ ಅಂತ. ಹಾಗಾದ್ರೆ ನಿಜಕ್ಕೂ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಆಗುತ್ತಾ? ಮೈಸೂರಲ್ಲಿ ವಾಟಾಳ್ ನಾಗರಾಜ್ ಮತ್ತು ಬೆಂಬಲಿಗರು ಕೆಎಸ್ಆರ್ಟಿಸಿ ಬಸ್ ಚಾಲಕರು ನಿರ್ವಾಹಕರನ್ನ ಭೇಟಿ ಮಾಡಿದ್ದಾರೆ. ಬೆಂಬಲವನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮಾರ್ಚ್ 22ರ ಬಂದ್ಗೆ ಬೆಂಬಲ ಕೊಡುವಂತೆ ಮನವಿ ಮಾಡಿಕೊಂಡು ನಿಮ್ಮ ಜೊತೆ ನಾವಿದ್ದೇವೆ ಹೋರಾಟದಲ್ಲಿ ಭಾಗಿಯಾಗಿ ಅಂತಾನೂ ಕೂಡ ಮನವಿ ಮಾಡಿದ್ರು. ಆದರೆ ಸಾರಿಗೆ ನೌಕರರು ಬಂದ್ಗೆ ಬೆಂಬಲಿಸುವ ಬಗ್ಗೆ ಯಾವುದೇ ನಿರ್ಧಾರವನ್ನ ಇಲ್ಲಿವರೆಗೂ ಕೂಡ ಪ್ರಕಟ ಮಾಡಿಲ್ಲ, ನಿರ್ಧಾರವನ್ನ ತಿಳಿಸಿಲ್ಲ. ಹಾಗಾಗಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಕರ್ನಾಟಕ ಬಂದ್ ಮಾರ್ಚ್ 22ರ ಬಂದ್ ಯಶಸ್ವಿ ಆಗತ್ತಾ? ಅಸಲಿಗೆ ಈ ಬಂದ್ ಆಗತ್ತಾ ಇಲ್ವಾ ದೊಡ್ಡ ಸಂಶಯಕ್ಕೆ ಕಾರಣ ಆಗಿದೆ. ಬಟ್ ವಾಟಾಳ್ ನಾಗರಾಜ್ ಜೊತೆಗೆ ಅವರ ಸುತ್ತಲಿರುವಂತಹ ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇರುವಂತಹ ಪ್ರಕಾರವಾಗಿ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 22ನೇ ತಾರೀಕು ಸಮಗ್ರ ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ್. ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು. ನಮಗೆ ಅಂದರೆ ಕನ್ನಡಿಗರಿಗೆ, ಕನ್ನಡಿಗರ ಗೌರವಕ್ಕೆ, ಕನ್ನಡಿಗರ ಸ್ವಾಭಿಮಾನಕ್ಕೆ ಈ ಬಂದು ಕನ್ನಡಿಗರ ಬಂದು. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್. ನಿಮ್ಗೆ ಹೇಳೋದಾದರೆ ಬೆಳಗಾವಿ ಕನ್ನಡಿಗರ ಕೈಲಿಲ್ಲ, ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ. ಇದೆ ಬೆಳಗಾವಿಯ ರಾಜಕಾರಣಿಗಳು, ಮಂತ್ರಿಗಳು ಮರಾಠಿ ಏಜೆಂಟ್ರಾಗಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೇಕಾಗಿಲ್ಲ. ಕರ್ನಾಟಕ ಸರ್ಕಾರವನ್ನ ಕಳಕಳಿಯಿಂದ ಒತ್ತಾಯ ಮಾಡ್ತೇನೆ. ಕರ್ನಾಟಕ ಬಂದ್ ಯಾಕೆ ಅನ್ನುವಂತಹ ಒಂದಿಷ್ಟು ಪಾಯಿಂಟ್ಸ್ ಗಳನ್ನು ಕೂಡ ನಾವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ, ಏನೆಲ್ಲ ಬೇಡಿಕೆಗಳನ್ನ ಇಟ್ಟು ಈ ಒಂದು ಬಂದ್ಗೆ ಮುಂದಾಗಲಾಗ್ತಾ ಇದೆ ಅಂತ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಿಡಬೇಕು, MES ಅನ್ನ ಬ್ಯಾನ್ ಮಾಡಬೇಕು, MES ಮತ್ತು ಶಿವಸೇನೆಯನ್ನ ನಿಷೇಧ ಮಾಡಬೇಕು, ಹಿಂದಿ ಹೇರಿಕೆ ಆಗಬಾರದು ನಮ್ಮ ಮೇಲೆ, ಕನ್ನಡಕ್ಕೇನೆ ಪ್ರಾಶಸ್ತ್ಯ ಸಿಗಬೇಕು ರಾಜ್ಯದಲ್ಲಿ, ಕಳಸಾ ಬಂಡೂರಿ ಮೇಕೆದಾಟು ಯೋಜನೆಗಳು ಜಾರಿಯಾಗಬೇಕು, ಬಹಳಷ್ಟು ವಿಳಂಬ ಆಗ್ತಾ ಇದೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಅನುದಾನವನ್ನ ಘೋಷಣೆ ಮಾಡಬೇಕು, ಸಪರೇಟ್ ಆಗಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲನ್ನ ಕೊಡಬೇಕು, ಮೀಸಲಿಡಬೇಕು ಅಂತ ಈ ಎಲ್ಲಾ ಬೇಡಿಕೆಗಳನ್ನ, ಇದರ ಜೊತೆಗೆ ಮತ್ತೊಂದಿಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟು 22ರ ಬಂದ್ಗೆ ಈಗಾಗಲೇ ಕರೆಯನ್ನ ಕೊಡಲಾಗಿದೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಮಾತನಾಡಿದನ್ನು ಕೂಡ ನಾವು ಈಗಾಗಲೇ ಕೇಳಿಸ್ಕೊಂಡ್ವಿ. ಯಾವ ರೀತಿಯಾಗಿ ಬಂದ್ ಮಾಡ್ತೀವಿ, ಯಾವೆಲ್ಲ ಸಂಘಟನೆಗಳು ನಮಗೆ ಬೆಂಬಲವನ್ನ ಕೊಡ್ತಾ ಇದ್ದಾವೆ, ಆ ರೀತಿಯಾದಂತಹ ಒಂದಿಷ್ಟು ವಿಚಾರಗಳನ್ನ ವಾಟಾಳ್ ನಾಗರಾಜ್ ಹೇಳಿದ್ರು. ಜೊತೆಗೆ ಯಾವ ಕಾರಣಕ್ಕಾಗಿ ಬಂದ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಜೊತೆಗೆ ಅಂದ್ರೆ ಇತ್ತೀಚೆಗಾದಂತಹ ಒಂದಿಷ್ಟು ಬೆಳವಣಿಗೆಗಳು, ರಾಜ್ಯದ ಸಾರಿಗೆ ಬಸ್ಗಳಿಗೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಮಸಿಯನ್ನ ಪಡೆದು ಚಾಲಕರಿಗೆ ಅವಮಾನ ಮಾಡಿ, ಹಲ್ಲೆ ಮಾಡಿ, ದೌರ್ಜನ್ಯ ಎಸಗಿ
ಒತ್ತಡದಿಂದ ಅವರ ಬಾಯಿಂದ ಘೋಷಣೆಗಳನ್ನು ಕೂಗಿಸಿ ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಮತ್ತೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಭಾಗದಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದನ್ನೆಲ್ಲ ಖಂಡಿಸಿ ನಡೀತಾ ಇರುವಂತಹ ಈ ಬಂದ್ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆಯಾಗಿದೆ. ಜೊತೆಗೆ ಈ ಎಲ್ಲ ಅಂಶಗಳ ಜೊತೆಗೆ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟು ಬಂದ್ಗೆ ಕರೆ ಕೊಡಲಾಗಿದೆ. ಹಾಗಾದ್ರೆ ಮಕ್ಕಳ ಭವಿಷ್ಯಕ್ಕಿಂತ ಬಂದ್ ಹೆಚ್ಚಾಗಿ ಹೋಯ್ತಾ? ಮಕ್ಕಳ ವರ್ಷದ ತಪಸ್ಸಿಗೆ ಕೊಳ್ಳಿ ಇಡ್ತಾ ಇದೆಯಾ ಕರ್ನಾಟಕ ಬಂದ್? ಮಾಡ್ತಾ ಇರುವಂತಹ ಈ ಕರ್ನಾಟಕ ಬಂದ್ ದಿನಾಂಕ ಬದಲಾವಣೆಗೆ ಪೋಷಕರ ಕೂಗು ಜಾಸ್ತಿ ಆಗ್ತಾ ಇದೆ. ಯಾಕೆ? ಮಾರ್ಚ್ 22ರಂದು ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದೆ. 5, 6, 7ನೇ ತರಗತಿಗೆ ನಡೆಯುವಂತಹ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 22 ಶನಿವಾರ. ಅವತ್ತೇನಾದರೂ ಬಂದ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ವರ್ಷವಿಡೀ ಕುಳಿತು ಓದಿರ್ತಾರೆ ವಿದ್ಯಾರ್ಥಿಗಳು. ಅವರ ಭವಿಷ್ಯದ ಪ್ರಶ್ನೆ ಏನು? ಪೋಷಕರು ಆಕ್ರೋಶ ಜೊತೆಗೆ ಮನವಿ ಎಲ್ಲ ಕೂಡ ವ್ಯಕ್ತವಾಗ್ತಾ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಬರೆಯೋದಕ್ಕೆ ರೆಡಿಯಾಗಿದ್ದಾರೆ ಈ ಪರೀಕ್ಷೆಯನ್ನು. ಪರೀಕ್ಷೆ ದಿನಾನೇ ಕರ್ನಾಟಕ ಬಂದ್ಗೆ ಈಗ ಕರೆಯನ್ನ ಕೊಡಲಾಗಿದೆ. ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಬೇಡಿ ಅಂತ ಪೋಷಕರು ಸಿಟ್ಟಾಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೋಷಕರ ಸಂಘಟನೆಯ ಅಧ್ಯಕ್ಷ ಯೋಗಾನಂದ್ ಮಾತನಾಡಿದ್ದಾರೆ ಈ ಸಂಬಂಧಪಟ್ಟ. ಕರ್ನಾಟಕ ಬಂದ್ಗೆ ರಾಜ್ಯ ಪೋಷಕರ ಸಂಘಟನೆಯ ಬೆಂಬಲ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವತ್ತು ಸುಮಾರು 40 ಲಕ್ಷ ವಿದ್ಯಾರ್ಥಿಗಳು 4, 5, 6 ಮತ್ತು 7ನೇ ತರಗತಿಯ ಪರೀಕ್ಷೆಗಳನ್ನು ಮಧ್ಯಾಹ್ನ 2ರಿಂದ 4 ಗಂಟೆವರೆಗೆ ಬರೀತಾ ಇದ್ದಾರೆ. ಇವರು ಮಕ್ಕಳ ಹಿತವನ್ನು, ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನು ಪಣಕ್ಕಿಟ್ಟು ಇವರು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಒಂದು, ಮಹಾರಾಷ್ಟ್ರ ಕೆಲವರು ಪುಂಡರು ಮಾಡಿರೋ ಅಟ್ಟಹಾಸವನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಆದರೆ ಮಹತ್ವದ ಪರೀಕ್ಷೆಗಳು ನಡೆಯೋ ದಿನ ಇವರು ಬಂದ್ ಮಾಡ್ತಾ ಇರುವಂಥದ್ದು ಸರಿ ಇಲ್ಲ. ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ವಾಟಾಳ್ ನಾಗರಾಜ್ ಅಂಡ್ ಟೀಮ್ಗೆ, ನೀವು ದಯವಿಟ್ಟು ಬಂದನ್ನು ಪೋಸ್ಟ್ಪೋನ್ ಮಾಡಿಕೊಡಿ. ನಾವು ಬಂದ್ ವಿರೋಧಿಗಳಲ್ಲ, ಆದರೆ ನಮ್ಮ ಮಕ್ಕಳ ಹಿತವನ್ನು, ನಮ್ಮ ಮಕ್ಕಳ ಪರೀಕ್ಷೆಯ ಸಮಯವನ್ನು ಬದಿಗಿಟ್ಟು ಅವರ ಶೈಕ್ಷಣಿಕ ಭವಿಷ್ಯವನ್ನು ಪಣಕ್ಕಿಟ್ಟು ನಾವು ಬಂದ್ ನಡೆಸಿ ಸಾಧನೆ ಮಾಡುವಂಥದ್ದೇನಿಲ್ಲ. ಆ ಕಾರಣದಿಂದಾಗಿ ನಾನು ಮತ್ತೆ ವಾಟಾಳ್ ನಾಗರಾಜ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬೇಡಿ, ಈ ಬಂದನ್ನು ಪೋಸ್ಟ್ಪೋನ್ ಮಾಡಿ. ಇಲ್ಲ ಅಂತ ಹೇಳಿದರೆ ಅವತ್ತು ಮಕ್ಕಳಿಗೆ ಏನಾದರೂ ತೊಂದರೆ ಆಯ್ತಿದ್ರೆ ಯಾರು ಬಂದಿಗೆ ಕರೆ ಕೊಡ್ತಾರೆ ಅವರೇ ಅದರ ಜವಾಬ್ದಾರಿಯನ್ನು ಹೊರಬೇಕು ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಅಖಂಡ ಈ ಸಣ್ಣವಿದ್ದು ಎಲ್ಲ ವ್ಯಾನ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಆಟೋಗಳಾಗಿರ್ಬೋದು, ದೊಡ್ಡ ಬಸ್ಸುಗಳಾಗಿರ್ಬೋದು, ಎಲ್ಲವೂ ಸೇರಿದೆ ಸುಮಾರು 13,000 ವಾಹನಗಳು ಬೆಂಗಳೂರಿನ ನಗರ ಮತ್ತು ಬೆಂಗಳೂರಿನ ರೂರಲ್ಲು ಮತ್ತು ಸುತ್ತಮುತ್ತಲಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಸೇವೆಯನ್ನು ಕೊಡ್ತಾ ಇದ್ದಾರೆ. ಈಗ ಎಕ್ಸಾಮ್ಸ್ ಇರೋ ಕಾರಣದಿಂದ CBSE ಎಕ್ಸಾಮ್ಸ್ ಇನ್ನೂ ಮೊನ್ನೆ ಸ್ಟಾರ್ಟ್ ಆಗಿದೆ, SSLC ಇನ್ನೂ ಎಂಡ್ ಆಗಿಲ್ಲ, PUC ಎಕ್ಸಾಮ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ ಕಾರಣದಿಂದ ಈ ನಿಗದಿತವಾದಂಥ ದಿನಾಂಕ ಏನಿದೆ ಬಹಳ ನಮಗೆ ತೊಂದರೆಯ ದಿನಾಂಕ. ಆದರೂ ಸಹ ನಮಗಾಗಿ ಅವರು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಈ ಇಳಿ ವಯಸ್ಸಿನಲ್ಲಿ ಅವರು ನಮ್ಮ ಚಾಲಕರ ಪರ ನಿಂತಿರೋ ಕಾರಣದಿಂದ ಕನ್ನಡದ ಸ್ವಾಭಿಮಾನವನ್ನು ನಾವು ಗಣನೆಗೆ ತೆಗೆದುಕೊಂಡು ಅವರಿಗೆ ಬೆಂಬಲವನ್ನು ಪೂರ್ಣ. ಇನ್ನು ಕರ್ನಾಟಕ ಬಂದ್ ವಿಚಾರದಲ್ಲಿ ಯಾರ್ಯಾರು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ, ಬೆಂಬಲ ಘೋಷಿಸಿಲ್ಲ ಯಾವ್ಯಾವ ಸಂಘಟನೆಗಳು, ಪ್ರಮುಖರು ಏನಂತ ಮಾತನಾಡಿದ್ರು ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ. 22ನೇ ತಾರೀಕು ಕರ್ನಾಟಕ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ತೆಗೆದುಕೊಂಡಾಗ ನಾವು ಕೂಡ ನಮ್ಮ ನಾಡಿನ ನೆಲ, ಜಲ, ಸಂಸ್ಕಾರ, ಸಂಸ್ಕೃತಿಗೆ ನಾವು ಮುಂಚೂಣಿಯಲ್ಲಿ ಈ ಅಂಥ ಬಂದ್ಗಳಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಸದಾ ಸಿದ್ಧರಿರ್ತೇವೆ. ಆದರೆ ಪರೀಕ್ಷೆಯ ಸಂದರ್ಭ ಮಕ್ಕಳ ಹಿತದೃಷ್ಟಿಯಲ್ಲಿ, ಅದರಲ್ಲೂ 1ನೇ ತರಗತಿಯಿಂದ 10ನೇ ತರಗತಿ ತನಕ ಪರೀಕ್ಷೆ ಈಗಾಗಲೇ ನಿಗದಿಯಾಗಿದೆ. ಜೊತೆಗೆ ಪಬ್ಲಿಕ್ ಪರೀಕ್ಷೆ ಇರೋದರಿಂದ ಏನು ಹೋರಾಟಕ್ಕೆ ಕರೆ ಕೊಟ್ಟಿರ್ತಾರೆ ಅಂಥವರು ಇದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಬೇಕು. ಪರೀಕ್ಷೆ ಆದ ನಂತರ ಅಥವಾ ಅದಕ್ಕಿಂತ ಮುಂಚೆ ಈ ಬಂದ್ಗಳು ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ, ನಾವಂತೂ ಯಾವಾಗಲೂ ಕೂಡ ಇಂಥ ಹೋರಾಟಕ್ಕೆ ನಾವು ಬೆಂಬಲವನ್ನು ನೈತಿಕವಾಗಿ ಹಾಗೂ ನೇರವಾಗಿ ಭಾಗವಹಿಸುವಂಥ ಎಲ್ಲ ಮನಸ್ಸು ಇಟ್ಕೊಂಡಿದ್ದೇವೆ. ಆದರೆ ದಯಮಾಡಿ ಪರೀಕ್ಷೆಗಳನ್ನ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ಈ ನಿರ್ಧಾರಗಳನ್ನ ತೆಗೆದುಕೊಬೇಕು ಅನ್ನತಕ್ಕಂಥ ಮನವಿಯನ್ನು ಮಾಡ್ತೇನೆ.